ಶಿಲ್ಪಾ ಏನು ಮಾಡ್ತಿದ್ಯಾ? ಅಮ್ಮ ಸ್ವಲ್ಪ ಹೋಮ್ವರ್ಕ್ ಇತ್ತು ಮುಗಿಸ್ತಾ ಇದ್ದೀನಿ. ಈ ಸಮ್ಸ್ ಅಂತೂ ನಂಗೆ ಸಾಕಾಗಿ ಹೋಗೈತಮ್ಮ. ನಂಗೆ ಮ್ಯಾಥ್ಸ್ ಸಬ್ಜೆಕ್ಟೇ ಬೇಡ. ಹಂಗಂದ್ರೆ ಆಗುತ್ತೆ ಶಿಲ್ಪ. ಮಿಸ್ ಪಾಠ ಮಾಡುವಾಗ ಗಮನ ಇಟ್ಟು ಪಾಠ ಕೇಳಿಸ್ಕೋಬೇಕು. ಈಗ ನೀನು ಪಾಠ ಕೇಳಿಸ್ಕೊಂಡಿದ್ರೆ ನಿನಗೆ ಇವೆಲ್ಲ ಕಷ್ಟನೇ ಆಗಲ್ಲ ಗೊತ್ತಾ. ಪಾಠ ಮಾಡುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಇಲ್ಲದೆ ಇರೋ ಮಾತುಗಳು ಆಡ್ಕೊಂಡು ಫ್ರೆಂಡ್ಗಳೆಲ್ಲ ಸೇರ್ಕೊಂಡು ಮಾಡಿದ್ರೆ ಹಿಂಗೆ ಆಗೋದು. ಮನುಷ್ಯನ ಬ್ರೈನಲ್ಲಿ 100 ಕಂಪ್ಯೂಟರ್ಗಿಂತ ಜಾಸ್ತಿ ಕೆಪಾಸಿಟಿ ಇರ್ತಂತೆ. ನಾವು ಒಂದು ಕಂಪ್ಯೂಟರಲ್ಲಿ ಎಷ್ಟು ಕೆಲಸ ಮಾಡ್ತೀವಳು ಅಂಥದ್ರಲ್ಲಿ 100 ಕಂಪ್ಯೂಟರ್ ಇಟ್ಕೊಂಡು ಆಗಲ್ಲ ಹೋಗಲ್ಲ ಅಂದ್ರೆ ಆಗುತ್ತಾ? ಅಯ್ಯೋ ಹೋಗಮ್ಮ, ಏನೋ ಎಲ್ಲ ಹೇಳೋದನ್ನ ಕೇಳೋಕ್ಕಾಗುತ್ತೆ. ಆದರೆ ಈ ಥರ ಮ್ಯಾಥ್ಸ್ ಮಾಡ್ತಾ ಕೂತಾಗಲೇ ಮ್ಯಾಥ್ಸ್ ಕಂಡಿರ್ದವ್ರು ಯಾರೋ, ಎಕ್ಸಾಮ್ ಕಂಡಿರ್ದವ್ರು ಯಾರೋ, ಈ ಓದನ್ ಕಂಡಿರ್ದವ್ರು ಯಾರೋ ಅನಿಸ್ತದೆ. ಹಂಗಾಗಲ್ಲ ಶಿಲ್ಪ. ಓದಲಿಲ್ಲ ಅಂದರೆ ನಾಗರಿಕತೆ ಬೆಳೆಯಲ್ಲ. ನಾಗರಿಕತೆ ಬೆಳೀಲಿಲ್ಲ ಅಂದರೆ ಪ್ರಪಂಚ ದೇಶ ಯಾವುದೂ ಉದ್ಧಾರ ಆಗಲ್ಲ. ನೀನೊಳ್ಳೆ ನಾನೇನು ಹೇಳೋದು ನೀನೇನು ನೋಡ್ತೀಯ? ಹೋಗಮ್ಮ. ಸರಿ, ಮುಂದಿನ ವಾರ ಊರಿಗೆ ಹೋಗಬೇಕು. ಏನೇನು ಬೇಕೋ ಎಲ್ಲ ಇವಾಗಿಂದನೇ ರೆಡಿ ಮಾಡಿ ಇಟ್ಕೊಂಬಿಡು. ಆಮೇಲೆ ಹೋಗುವಾಗ ಅದಿಲ್ಲ ಇದಿಲ್ಲ ಅಂದರೆ ನಾನು ತಾತನ ಬಿಟ್ಟು ನಿನ್ಗೆ ಅದು ಇದು ಕೊಡ್ಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಊರಿಗೆ ತಾನೆ, ಸ್ಕೂಲ್ ರಜೆ ಸಿಕ್ಕಿ ಊರಿಗೆ ಬರ್ತದೆ ಅಂದರೆ ಏನಿಲ್ಲದೆ ಇದ್ರು ಬರ್ತೀನಿ. ಒಳ್ಳೆ ಹುಡುಗಿ. ಸರಿ ಈಗ ಬೇಗ ಅದೇನು ಮ್ಯಾಥ್ಸ್ ಮುಗಿಸು. ನಿನ್ನ ಕೈಲಿ ಆಗಲಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ, ಬೇಗ ಮಾಡುವಂತೆ. ಈಗ ನಾನು ಅಡುಗೆ ಮಾಡಬೇಕು, ನೀನೇ ಟ್ರೈ ಮಾಡು. ಅಮ್ಮ ಇವತ್ತೇನಾಯ್ತು ಗೊತ್ತಾ? ನಮ್ಮ ಕ್ಲಾಸಲ್ಲಿ ವೈಷ್ಣವು ಶೋಭಿತಂದು ಪೆನ್ ಎತ್ಕೊಂಡ. ಅದಕ್ಕೆ ಶೋಭಿತಾ ಕೇಳೋದಕ್ಕೆ ನನ್ನ ಹತ್ರ ಇಲ್ಲ ಅಂತ ಸುಳ್ಳು ಹೇಳ್ದ. ಮಿಸ್ಸು ಶೋಭಿತಾ ಹತ್ರ ಹೋಗಿ ಸುಳ್ಳು ಹೇಳ್ತೀಯ ಅಂತ ಹೊಡಿಯೋಕೆ ಹೋದ್ರು. ಆವಾಗ ನಾನು ಹೇಳಿದೆ, ಇಲ್ಲ ಮಿಸ್ ವೈಷ್ಣವ್ ಪೆನ್ ಎತ್ಕೊಂಡಿದ್ದು ನಾನು ನೋಡಿದೆ ಅಂತ ಹೇಳಿದೆ. ಆವಾಗ ಮಿಸ್ ಬ್ಯಾಗ್ ಚೆಕ್ ಮಾಡಿಬಿಟ್ಟು ಆವಾಗ ವೈಷ್ಣವ್ಗೆ ಚೆನ್ನಾಗಿ ಹೊಡೆದು ಆಫೀಸ್ ರೂಮ್ ಕರ್ಕೊಂಡೋದ್ರು. ಓ ಹೌದಾ, ವೆರಿ ಗುಡ್. ನೀನು ನೋಡಿದೆ ಅಂತ ಹೇಳಲಿಲ್ಲ ಅಂದಿದ್ರೆ ಪಾಪ ಶೋಭಿತಾ ಪೆನ್ನು ಕಳ್ಕೊಂಡು ಒದೇನೂ ತಿನ್ನಬೇಕಾಗಿತ್ತು. ಕೆಲವೊಂದು ಸರಿ ಜೀವನದಲ್ಲೂ ಹಾಗೆ ಕಳ್ಕೊಂಡವ್ರಿಗೆ ನೋವು ಜಾಸ್ತಿ ಆಗೋಗುತ್ತೆ. ಏನಮ್ಮ ಹಾಗಂದ್ರೆ? ಏನಿಲ್ಲ, ಒಳ್ಳೆ ಕೆಲಸ ಮಾಡಿದೆ. ಸರಿ, ನಾನು ಅಡುಗೆ ಮನೇಲಿ ಇರ್ತೀನಿ, ಅಪ್ಪ ಬಂದರೆ ಹೇಳು. ಶಶಿ ಅವರೇ, ಒಂದು ನಿಮಿಷ ನಿಂತ್ಕೊಳ್ಳಿ. ಓಹೋ ಬರಬೇಕು ಮೀರಾ ಅವರು. ಬನ್ನಿ. ಏನು ಇಷ್ಟೊತ್ತಲ್ಲ ಅಪರೂಪಕ್ಕೆ ನಮ್ಮನೆ ಕಡೆ ಬಂದುಬಿಟ್ಟಿದ್ದೀರಾ? ನೋಡಿ, ನಾನು ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಹೇಳೋಕ್ಕೆ ಅಂತ ಬಂದಿದ್ದೀನಿ. ಕಂಪ್ಲೇಂಟಾ? ಯಾರ ಮೇಲೆ? ಏನು ವಿಷಯ? ನಾನಿನ್ನೇನು ಹೇಳೋಕ್ಕಾಗುತ್ತೆ, ನಿಮ್ಮ ಮಗಳ ವಿಷಯನೇ. ನಿಮ್ಮ ಮಗಳು ಕ್ಲಾಸಲ್ಲಿ ನನ್ನ ಮಗನಿಗೆ ಸುಳ್ಳು ಹೇಳಿ ಟೀಚರ್ ಹತ್ರ ಓಡಿಸಿದ್ದಾಳೆ. ನೋಡಿ, ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮ ಮಗ ವೈಷ್ಣವೇ ಶೋಭಿತನ ಪೆನ್ ಎತ್ಕೊಂಡು ಸುಳ್ಳು ಹೇಳಿದ್ದು. ಅದನ್ನು ಇವಳು ನೋಡಿದ್ಲು, ನಿಜ ಹೇಳಿದ್ಲು. ಇಲ್ಲಾಂದರೆ ಶೋಭಿತಂಗೆ ಹೊಡಿತಿದ್ರಂತೆ. ನೀವು ಫಸ್ಟು ನಿಮ್ಮ ವೈಷ್ಣವ್ ಬುದ್ಧಿ ಹೇಳಿ. ನೋಡಿ, ನನ್ನ ಮಗನ ಬುದ್ಧಿ ಬಗ್ಗೆ ನೀವೇನು ಮಾತಾಡಬೇಕಾಗಿಲ್ಲ. ನಿಮಗೆ ಹೇಳೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಮಗನ ತಂಟೆಗೆ ನಿಮ್ಮ ಮಗಳು ಇನ್ನೊಂದು ಸರಿ ಬಂದರೆ ನಾನು ಸುಮ್ಮನೆ ಇರಲ್ಲ. ನಾನು ಆಫೀಸ್ ರೂಮ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ನಾನು ಹೋಗ್ಲಿ ಪಾಪ, ಇವಾಗ ಇನ್ನು ಚಿಕ್ಕ ಮಕ್ಕಳು ಮನೇಲಿ ಅವ್ರ ತಾಯಿಗೆ ಹೇಳೋಣ ಅಂತ ಬಂದರೆ ನೀವು ನನ್ನ ಮಗಳ ಮೇಲೆ ಹೇಳ್ತಿದ್ದೀರಾ. ನನ್ನ ಮಗನ ಮೇಲೆ ನಿಮ್ಮ ಮಗಳು ಮಾಡಿರೋ ತಪ್ಪಿಗೆ. ನೋಡಿ ಮೀರಾ, ನಾನು ನಿಮ್ಮ ಹತ್ರ ಜಗಳ ಆಡಬೇಕು ಅಂತಿಲ್ಲ. ನನ್ನ ಮಗಳದು ಯಾವುದೇ ರೀತಿ ತಪ್ಪಿಲ್ಲ. ನಿಮ್ಮ ಮಗ ಬೇರೆ ಹುಡುಗಿ ಪೆನ್ ಎತ್ಕೊಂಡಿದ್ದು ಇವಳು ನೋಡಿದ್ದಾಳೆ. ಅಲ್ಲ, ಆ ಹುಡುಗಿಗೆ ತಪ್ಪ ಅಂತ ಮಿಸ್ ಹೇಳಿರುವಾಗ ಇವಳು ನಿಜ ಹೇಳಿದ್ದಾಳೆ. ಅದರಲ್ಲಿ ನಿಮ್ಮ ಮಗ ಸುಳ್ಳು ಹೇಳಿರೋದು. ಅದನ್ನು ನೀವು ತಿಳ್ಕೊಂಡ್ಮೇಲೆ ಅವನಿಗೆ ಹೊಡೆದು ಬುದ್ಧಿ ಹೇಳಬೇಕು. ಅದನ್ನು ಬಿಟ್ಟು ಸಾಕ್ಷಿ ಹೇಳ್ದವ್ರದೇ ತಪ್ಪು ಅಂತ ಬಂದರೆ ನೀವು ಹೀಗೆ ಮಾಡಿದ್ರೆ ನಿಮ್ಮ ಮಗ ಹೇಗೆ ಒಳ್ಳೇದನ್ನು ಕಲಿತಾನೆ ಹೇಳಿ? ನಾಳೆ ಸೊಸೈಟಿಗೆ ಏನಂತ ನೀವು ಜಾಬ್ ಮಾಡೋಕ್ಕಾಗುತ್ತೆ ಹೇಳಿ? ನೋಡಿ, ನಿಮ್ಮ ಮಗಳಿಂದ ನನ್ನ ಮಗ ನೋವು ತಿಂದಿರೋದಂದ್ರೆ ನಿಮ್ಮ ಮನೆಗೆ ಬಂದು ನಾನು ಈ ಮಾತೆಲ್ಲ ಕೇಳೋ ಅಗತ್ಯ ಇಲ್ಲ. ನನ್ನ ಮಗ ಏನೇ ಮಾಡಿದ್ರು ನಿಮ್ಮ ಮಗಳು ಪೆನ್ನೇನು ಎತ್ಕೊಂಡಿರಲಿಲ್ಲ. ಅಷ್ಟಕ್ಕೂ ಅವ್ನು ಪೆನ್ನೇ ಎತ್ಕೊಂಡಿಲ್ಲ. ನೀವು ಸುಮ್ಮನೆ ಏನೇನೋ ಮಾತಾಡಬೇಡಿ. ನೀವು ಓವರಾಗಿ ಸ್ಮಾರ್ಟ್ ಅಮ್ಮನ ಥರ ರಿಯಾಕ್ಟ್ ಮಾಡೋಕೆ ಹೋಗ್ಬೇಡಿ. ಎಷ್ಟಾರು ಮಲ್ತಾಯಿ ಅನ್ನೋದು ನಮಗೂ ಗೊತ್ತು. ನೀವು ಸೀರಿಯಲ್ ಆ್ಯಕ್ಟರ್ ಥರ ಆ್ಯಕ್ಟಿಂಗ್ ಮಾಡೋಕೆ ಬಂದರೆ ಎಲ್ಲರೂ ನಂಬೋರಿಲ್ಲ. ನಿಮ್ಮ ಮನೆಯವ್ರ ಹತ್ರ ಇಟ್ಕೊಳ್ಳಿ ಅದನ್ನ. ಏನು? ನೋಡಿ ನೀವು ತುಂಬ ಮಾತಾಡ್ತಾ ಇದ್ದೀರಾ. ಚೆನ್ನಾಗಿರಲ್ಲ ಈಗೆಲ್ಲ ಮಾತಾಡೋದು. ಭೂಯಿ ಏನು ನಡೀತಾ ಇದೆ ಇಲ್ಲಿ? ಏನ್ರಿ ಮೇಡಮ್, ಏನು ಮಾತಾಡ್ತಾ ಇದ್ದೀರಾ ನೀವು? ನಮ್ಮನೆ ಒಳಗೆ ಬಂದು ನನ್ನ ಹೆಂಡ್ತಿನ ಅವಮಾನ ಮಾಡೋಕ್ಕೆ ಎಷ್ಟು ಧೈರ್ಯ ನಿಮಗೆ? ನಮ್ಮನೆ ವಿಷಯನ ನೀವು ಅಷ್ಟು ಹಗುರವಾಗಿ ಮಾತಾಡೋ ಹಂಗಿಲ್ಲ ಮಿಸ್ಸಸ್ ಮೀರಾ. ನೋಡಿ ಸರ್, ನೀವು ಮರ್ಯಾದೆ ಕೊಟ್ಟು ಮಾತಾಡಿ. ನಿಜವಾಗ್ಲೂ ನಾನು ತುಂಬಾ ಮರ್ಯಾದೆ ಕೊಟ್ಟಿದ್ದೀನಿ. ಇದೇ ಜಾಗದಲ್ಲಿ ಬೇರೆ ಗಂಡಸ್ರೇನಾರು ಇದ್ದರೆ ಬೇರೆ ಥರನೇ ಕೊಟ್ಟಿರ್ತಿದ್ದೆ ಮರ್ಯಾದೆ. ನೀವು ಇನ್ನೆರಡು ಮಾತಾಡೋರು ಅದೇ ಮರ್ಯಾದೆ ನಿಮಗೆ ಸಿಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಡಿ. ನಿಮ್ಮ ಮಗ ಮಾಡಿರೋ ತಪ್ಪಿಗೆ ನನ್ನ ಮಗಳು ನನ್ನದಲ್ಲದೆ ನಾನು ಹೆಂಡ್ತಿನೋ ಅಂತಿದ್ದೀರಾ. ನಮ್ಮನೆ ವಿಷಯಕ್ಕೆ ತಲೆ ಹಾಕಕ್ಕೆ ನೀವ್ಯಾರ್ರೀ? ಜಸ್ಟ್ ಗೆಟ್ ಔಟ್ ಆಫ್ ಹಿಯರ್. ಭೂಯಿ ನೀನು ಅಳೋದು ನಿಲ್ಲಿಸು. ನೀನು ಇಷ್ಟಕ್ಕೆಲ್ಲ ಕಣ್ಣೀರು ಆಗ್ತಾ ಇದೆಯಾ? ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ? ಯಾರೋ ಹೆಂಗಸು ಬೀದಿಲಿ ಹೋಗೋಳು ಬಂದು ಬಾಯಿ ಬಂದಾಗ ಮಾತಾಡೋದು ಅಂತ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಾರಾ? ಅಮ್ಮ ಅಳ್ಬೇಡ, ನಾನು ಇನ್ನೊಂದು ಸರಿ ಏನೂ ಹೇಳಲ್ಲ ಕ್ಲಾಸಲ್ಲಿ. ನೋಡಿ ನೀವು ಹತ್ತಿದ್ದು ನೋಡಿ ಅವಳು ಹಾಳಕ್ಕೆ ಶುರು ಮಾಡ್ತಾಳೆ. ದಯವಿಟ್ಟು ಭೂವಿ ಸುಮ್ಮನೆ ಇರ್ತೀರಾ? ಅಲ್ಲ, ನಾನು ಎಷ್ಟೇ ಮನೆಗೆ ಹೋಗಿ ನಾನು ಶಿಲ್ಪನ ಎಷ್ಟೇ ಮಗಳ ಥರ ನೋಡ್ಕೊಳಕ್ಕೆ ಹೋದ್ರು ನನ್ನನ್ನು ಎಷ್ಟು ಚೀಪಾಗಿ ಅವರು ಮಲ್ತಾಯಿ ಅಂತ ಹೇಳಿಬಿಟ್ರು. ನನಗೆ ತುಂಬ ನೋವಾಗ್ತಾ ಇದೆ.
ನಾನು ಈ ಮಾತು ಬರಬಾರ್ದು, ಅದು ಅವಳ ಮುಂದೆ ಬರಬಾರ್ದು ಅಂತ ಹೇಳಿ ಎಷ್ಟೆಲ್ಲ ಕಷ್ಟಪಟ್ಟವಳನ್ನ ನೋಡಿಕೊಂಡೆ. ಆದರೂ ಜನದ ದೃಷ್ಟಿಲಿ ಇನ್ನೂ ಈ ಥರ ಎಲ್ಲ ಇದೆಯಾ ಅಂತ ಅನಿಸುತ್ತೆ. ಇದಕ್ಕಿಷ್ಟೆಲ್ಲ ಕಷ್ಟಪಟ್ಟು ನೋಡ್ಕೊಂಡು ಅನಿಸುತ್ತೆ. ಸತ್ಯವಾಗ್ಲೂ ಹೇಳ್ತೀನಿ, ನಾನು ನಾಟಕ ಮಾಡಿಲ್ಲ. ನಾನು ನಿಜವಾಗ್ಲೂ ಅವಳನ್ನ ನನ್ನ ಮಗಳು ಅಂದ್ಕೊಂಡೆ ನಾನು ನೋಡ್ಕೋತಾ ಇರೋದು. ನೋಡಿ, ನೀವು ಹಳದ್ ನಿಲ್ಲಿಸಿ. ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಈಗ ನಮ್ಮಪ್ಪನ ನಮ್ಗೆ ಸಂಬಂಧಪಟ್ಟವ್ರು ಯಾರು ಈ ಮಾತು ಹೇಳಿದ್ರಾ? ಇಲ್ಲಿ ಶಿಲ್ಪ ಅನ್ಕೊಂಡ್ಲ ಆ ರೀತಿ ಯಾವತ್ತಾದ್ರು? ನೀವು ಹೆಂಗೆ ಅವಳನ್ನ ಮಗಳು ಅಂದ್ಕೊಂಡಿದ್ದೀರೋ ಅವಳು ಹಾಗೆ ತಾಯಿ ಅಂದ್ಕೊಂಡಿದ್ದಾಳೆ. ನಮ್ಮತ್ತೆ ಏನೂ ಇಲ್ಲ, ಯಾರೋ ಬೀದಿಲಿ ಹೋಗೋರು ಅವ್ರ ತಪ್ಪನ್ನು ಮುಚ್ಚಾಕಕ್ಕೆ ನಿಮ್ಮನ್ನು ಈ ಥರ ಮಾತಾಡೋದ್ರು ಅಂದ್ಬಿಟ್ಟು ನೀವು ಅಷ್ಟಕ್ಕೆ ಈ ಥರ ಎಲ್ಲ ಹತ್ಕೊಂಡು ಕೂತ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ನೀವು ಇಷ್ಟೊಂದು ಪೂರ್ ಮೆಂಟಾಲಿಟಿ ಇರೋರು ಅಂತ ಅಂದ್ಕೊಂಡಿಲ್ಲ. ಯಾರೋ ಏನೋ ಅಂದ್ಕೊಂಡ್ರೆ ನಿಮಗೆ ನೀವ್ಯಾಕೆ ರಿಲೇಟ್ ಮಾಡ್ಕೊ ಅಲ್ಲ ಹೋಗಿ. ಇನ್ಫ್ಯಾಕ್ಟ್ ಅದ್ರ ಸತ್ಯ ಇದ್ದರೆ ನೀವು ತಲೆ ಕೆಡಿಸ್ಕೋಬೇಕು. ಸುಳ್ಳಿಗೆ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಈಗ ನಾನೇನಾರು ಅಳು ನಿಲ್ಲಿಸಿ ನೀವು. ಅಲ್ಲ ಅವ್ರು ಹಾಗೆ ಅನ್ಬೋದಾ ಹೇಳಿ? ಒಬ್ಬರು ಹೆಣ್ಣು ಆಗಿ ಇನ್ನೊಂದು ಹೆಣ್ಣಿಗೆ ಅದು ಮಗಳ ಮುಂದೆನೇ ಈ ರೀತಿ ಮಾತಾಡಿದ್ರೆ ಅದಕ್ಕೆ ತಾನೇ ಆ ಹೆಂಗಸು ಮನೆಗೆ ಬಂದು ಕುಂತ್ಕೊಳ್ಳಿ ಅಂತಲೂ ಹೇಳಿಸ್ಕೊಳ್ದೆ ಹಂಗೆ ಬೈಸ್ಕೊಂಡು ಹೋಗಿದ್ದು. ಅವ್ರ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ, ಅದಕ್ಕೆ ಬೇರೆಯವ್ರ ಮನೆಗೆ ಬಂದು ಇನ್ನೊಬ್ರನ್ನ ಇನ್ಸಲ್ಟ್ ಮಾಡೋಗೋದ್ರಲ್ಲಿ ಅವ್ರ ಮೆಂಟಾಲಿಟಿ ಅವ್ರ ಚೀಪ್ ಎಷ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ನೀವು ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ನೀವು ನನ್ನಿಂದಾಗಲಿ ನಮ್ಮ ಮನೆಯವ್ರು ಯಾರಿಂದನೂ ನಿಮಗೆ ಆ ರೀತಿ ಪದ ಯಾವತ್ತೂ ಬರಲ್ಲ. ನೀವು ಆ ರೀತಿ ನಡ್ಕೊಂಡು ಇಲ್ಲ. ದಯವಿಟ್ಟು ಅಳು ನಿಲ್ಲಿಸಿ ಪ್ಲೀಸ್. ನಾನು ಆಫೀಸಿಂದ ಸಾಕಾಗಿ ಬಂದಿದ್ದೀನಿ. ಆ ಹೆಂಗಸಿನ ಮಾತಿಗೆ ನನಗೆ ಹರ್ಟ್ ಆಯಿತು. ಆದರೆ ನೀವು ಹತ್ರ ನಂಗೆ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಅಳು ನಿಲ್ಲಿಸಿ. ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಶಿಲ್ಪ, ನೀನು ಅಷ್ಟೇ ಯಾವುದನ್ನು ಮನ್ಸ್ಕಾಕೋಬೇಡ. ಸರಿಯಪ್ಪ. ದಯವಿಟ್ಟು ಮುಖ ತೊಳ್ಕೊಂಡು ಒಂದು ಗ್ಲಾಸ್ ಕಾಫಿ ಮಾಡ್ಕೊಬನ್ನಿ. ಹೋಗಿ ಒಳಗೆ. ಅಳು ನಿಲ್ಲಿಸ್ತೀರಾ ಇಲ್ವಾ? ಸರಿ ಆಯಿತು. ಯಾಕೆ ಬೇಜಾರಾಗಿದ್ದಾಳೆ ನನ್ನ ಮಗಳು? ಹೀಗೆಲ್ಲ ಕುತ್ಕೋಬಾರ್ದು. ಏನೂ ಆಗಿಲ್ಲ. ಅಮ್ಮನ್ನ ನಾನು ಸರಿ ಮಾಡ್ತೀನಿ, ನೀನು ಹ್ಯಾಪಿಯಾಗಿರು. ನೀನು ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಆಯಿತಾ? ಆ ಆಂಟಿಗೆ ತಲೆ ಕೆಟ್ಟಿದೆ, ಅವ್ರ ಮಗನಿಗೆ ಬುದ್ಧಿ ಸರಿ ಇಲ್ಲ. ಅವರಿಬ್ಬರು ಮಾಡಿದ್ದು ತಪ್ಪೆ ಆಯಿತಾ? ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಓಕೆ? ಈಗ ಬೇಜಾರಾಗಿದೆಯಾ? ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಾ, ಆಮೇಲೆ ಕುತ್ಕೊಂಡು ಓದ್ಕೊಳ್ಳುವಂತೆ. ನಾನೇ ಹೇಳ್ಕೊಡ್ತೀನಿ. ಹೋಗು. ನಾನು ಕಾಫಿ ಕುಡಿಯೋಷ್ಟೊಳಗೆ ನೀನು ಆಟ ಮುಗಿಸ್ಕೊಂಡು ಬರಬೇಕು. ಹೂನಪ್ಪ. ಮನೆಯಾಗ ಯಾರವ್ರೆ? ಫಸ್ಟ್ ಅನಿತನ ಹತ್ರ ವಿಷಯ ಮಾತಾಡ್ಬಿಡ್ಬೇಕು. ಅವಳ ಹತ್ರ ಮಾತಾಡಬೇಕು ಅಂದರೆ ಮನೆಯಾಗ ಯಾರು ಇರಬಾರ್ದು. ಅನಿತಾ, ಅನಿತಾ, ಒಸಿ ನೀರು ತಕ ಬರವ. ತಕಳಿ ಮಾವಯ್ಯ ನೀರು. ನೀರು ಹಂಗಿರ್ಲಿ, ಮನೆಯಾಗ ಯಾರವ್ರವ? ಅತ್ತೆ ಅಕ್ಷಯ್ನ ಈ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋದ್ರು ಮಾವಯ್ಯ. ಇವರು ಬಂದಿದ್ದು ಊಟ ಮುಗಿಸ್ಕೊಂಡು ಹೋದ್ರು. ಮನೆಯಾಗ ಯಾರೂ ಇಲ್ಲ ಮಾವಯ್ಯ. ಯಾಕೆ? ಓಹ್, ಈ ಸ್ಕೂಲ್ ತಕೋಗಳ ಹಂಗಾರೆ ಬೇರೆ ಮಾತಾಡಬೇಕು. ಏನಿಲ್ಲ ಕಣವ. ನಿಂದು ಊಟ ಆಯ್ತು ತಾಯಿ? ಹ್ಞೂ ಕಣ್ ಮಾವಯ್ಯ ಆಯಿತು. ನಿಮ್ಗೆ ಇಕ್ಕೊಡ್ಲಾ? ಹ್ಞೂ ಇಕ್ಕೊಡಿವಂತೆ. ಒಸಿ ನಿನ್ನ ಕುಟೆ ಮಾತಾಡ್ಬೇಕಲ್ವಾ? ಹೇಳಿ ಮಾವಯ್ಯ. ಏನಿಲ್ಲ ಕಣ್ತಾಯಿ, ತಪ್ಪು ತಿಳ್ಕೊಬೇಡ. ನಿನ್ನ ಕುಟೆ ಒಂದು ಸಹಾಯ ಕೇಳ್ತೀವಿ. ಇಲ್ಲ ಅಂದಂಗೆ ನೀನು ಬಿಲ್ಕುಲ್ ಮಾಡಿಕೊಡ್ಲೇಬೇಕು ಕಣವ. ಅದೇನು ಹೇಳಿ, ನನ್ನ ಕೈಲಿ ಆರೇ ಮಾಡಿಕೊಟ್ಟೇನು? ಏನಿಲ್ಲ ಕಣ್ತಾಯಿ, ಒಂದು ನಾಟಕ ಆಡಬೇಕಲ್ಲ ತಾಯಿ. ಇದೇನು ಮಾವಯ್ಯ, ನಾನು ಯಾವತ್ತೂ ನಾಟಕದಲ್ಲಿ ಪಾರ್ಟ್ ಮಾಡಿಲ್ಲ. ಈ ಸ್ಕೂಲು ಕಾಲೇಜಲ್ಲಿದ್ದಾಗೆಲ್ಲ ಇದ್ರಲ್ಲಿ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಹಾಡು ಹೇಳ್ತಿದ್ದೆ. ನಾಟಕ ಬರೋಕ್ಕಿಲ್ಲ ಮಾವಯ್ಯ. ಅಯ್ಯೋ ಗಾಗಿ, ನಾಟಕ ಅಂದರೆ ಅದೆಲ್ಲ ಕಣ್ತಾಯಿ ನಾನು ಹೇಳೋದು. ಮತ್ತು ಇನ್ನೆಂಥದ್ದು ಮಾವಯ್ಯ? ನೀನು ಸತೀಶ್ ಅವ್ರ ಅವ್ವ ಅವಳಲ್ಲ ಮಂಗಳಮ್ಮ, ಅವಳು ನಿನ್ನ ಮೈ ಮೇಲೆ ಬಂದವಳೆ ಅನ್ನೋಕ್ಕೆ ನೀನೊಂದು ನಾಟಕ ಆಡಿ ಒಂದು ಸಹಾಯ ಮಾಡಿಕೊಡ್ಬೇಕು ಕಣವ. ಯವ್ವ, ನಾಟಕ ಅಂದ್ರೆ ನಾನೇನು ಅಂದ್ಕೊಂಡೆ ಮೈ ಮೇಲಿದ್ದೆ ದೆವ್ವ ಬಂದಂಗೆ ನಾಟಕ ಆಡ್ಬೇಕೆ? ಯಾಕೆ ಮಾವಯ್ಯ? ಅಯ್ಯೋ ನನ್ನ ಕೈಲಿ ಆಗೋಕ್ಕಿಲ್ಲ. ನೀವು ಇದೇನಿದು ಸಹಾಯ ಅಂದ್ಬಿಟ್ಟು ಇಂಥದ್ದು ಕೇಳ್ತಿದ್ದೀರಲ್ಲ, ಯಾಕೆ ಅಂತ? ಯಾಕೋ ನಿನ್ಗೆ ಅದು ಬಿಡ್ಸಿ ಹೇಳ್ತೀನಿ. ನೀನು ಇದು ಕೆಲಸಕ್ಕೆ ಒಪ್ಕೊ. ನೀನು ಅವಾಗ ಏನು ಮಾಡಬೇಕು ಬಿಡಬೇಕು ಅಂತ ನಾನು ಹೇಳ್ತೀನಿ. ಅದರಿಂದ ಏನಾಯ್ತದೆ ಅಂತನ ಹೆಂಗೆ ಒಪ್ಕೊಳ್ಳಿ? ಆಮೇಲೆ ನನಗೆ ಭಯ ಆಯ್ತದೆ. ದೆವ್ವ ಭೂತ ಅಂದ್ರೆ ನನಗೆ ಭಯ. ಅದ್ರೊಳಗಡೆ ನಾನೇ ನಾಟಕ ಆಡಬೇಕು ಅಂದರೆ ಅದು ಅಲ್ಲದೆ ಇದು ಯಾತಕ್ಕೆ ಯಾರ ಮುಂದೆ ಆಡಬೇಕು ನಾಟಕ ಅಂತ ಗೊತ್ತಾಗ ನನಗೆ. ಆಮೇಲೆ ತಾಯಿ ಭೂಮಿ ಮ್ಯಾಗ ಮನ್ಸ ಬಂದಿರೋದೇ ನಾಟಕ ಆಡ್ಕೊಂಡು ಓದ್ತಾನೊಂದು ದಿವಸ. ಇದು ಜೀವನ ಒಂಥರ ನಾಟಕನೇ ಕಣವ. ಸುಮ್ಕೆ ಅದಕ್ಕೆ ಯಾಕೆ ಅಷ್ಟೊಂದು ಎದುರ್ಕೊಂಡು ನಾನು ಹೇಳ್ದಂಗೆ ಕೇಳೆಲ್ಲ ನಾನು ನೋಡ್ಕೊತೀನಿ. ನನಗೆ ಯಾಕೋ ಸ್ಯಾನೆ ಭಯ ಆಯ್ತದೆ. ಯಾರು ನೀವು ಕೇಳ್ತಿದ್ದೀರಿ ಅಂತ ಉಂತೀನಿ. ಏನು ಹೇಳಿ? ಏನಿಲ್ಲ, ಸತೀಶ್ ಅವ್ವ ಅಂದರೆ ನಮ್ಮ ಅಕ್ಕ ಮಂಗಳಮ್ಮ ನಿನ್ನ ಮೈ ಮೇಲೆ ಬಂದವಳೆ. ನನಗೆ ನೀನೊಂದು ಇತ್ತಿತ್ಲಾಗೆ ಯಾವಾಗಾರ ಒಂದು ಸಮಯ ನೋಡಿ ಚಂಡ ಹಿಡ್ದು ಕೂತ್ಬಿಡ್ಬೇಕು. ಆಗ ಬಂದು ನಾನು ನಿನ್ನ ಹತ್ರ ಒಂದು 2 ಪ್ರಶ್ನೆ ಕೇಳ್ತೀನಿ. ನಮ್ಮ ಅಕ್ಕ ಹೆಂಗೆ ಆಡ್ತಿದ್ಲು, ಏನು ಮಾಡ್ತಿದ್ಲು ಅಂತೆಲ್ಲ ಹೇಳ್ಕೊಟ್ಟಿರ್ತೀನಿ. ಹಾಗೆ ಮಾಡು. ಯಾರಿಗೆ ಡೌಟ್ ಬರ್ತದೋ ಬರೋಕ್ಕಿಲ್ವೋ, ಆದರೆ ನಿಂಗೆ ಮೈ ಮೇಲೆ ದೇವ್ ಬಂದಂತ ನಿಮ್ಮ ಅತ್ತೆ ಬರಬೇಕು. ಹೇಳು, ನಿಮ್ಮ ಅತ್ತೆ ನಂಬಬೇಕು. ನಿಮ್ಮ ಅತ್ತೆ ಹೆಂಗೆ ನಂಬಬೇಕು ಅಂದರೆ ನಾನು ನಿನ್ನ ಮಂಗಳಮ್ಮ ಹೆಂಗೆ ಮಾಡ್ತಿದ್ಲು ಅಂತ ಹೇಳ್ಕೊಡ್ತೀನಿ, ಹಂಗೆ ನೀನು ಮಾಡು. ಆಗ ಅವಳಿಗೆ ಈ ಚಿತ್ರ ಅನ್ನಿಸ್ತದೆ. ಆವಾಗ ನೀನು ಒಂದ್ಸರಿ ಪಟ್ಟಿರ್ ಕೂತ್ಬಿಟ್ಟು ನನ್ನ ಮೈ ಮೇಲೆ ಮಂಗಳಮ್ಮ ಬಂದ್ಲು ನನಗೆ. ನಾನೊಂದು 2 ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀನು ಎದುರುಗಡೆ ನಾನು ಹೇಳ್ಕೊಟ್ಟಂಗೆ ಉತ್ತರ ಕೊಟ್ಬಿಡು. ನಿಮ್ಮ ಅತ್ತೆ ಪದ್ರು ಕೊಟ್ಟೋಗ್ಬಿಡ್ಬೇಕು. ಏನಿಲ್ಲ ತಾಯಿ, ನಿಂಗೆ ಗೊತ್ತಲ್ಲ ಒಡವೆ ವಿಷಯ, ನೀನೇ ನನಗೆ ಹೇಳ್ದಲ್ಲ. ಈಗ ಆ ವಿಷಯನ ಏನು ಮಾಡೋಳು ಹೇಳು? ನಿಮ್ಮತ್ತೆ ಒಡವೆ ಕಲ್ದೋದು ಇಲ್ಲ ಅದು ಇದು ಅಂತ ನೆಪ ಉಟ್ಕೊಂಡು ಸಸಿಗೆ ಮಂಕ್ ಬುದ್ಧಿ ಏರಿಸ್ತಾಳೆ. ಅಲ್ಲ, ಇವಳಿಗೆ ವಯಸ್ಸಾಗಿದ್ದೆಲ್ಲ ಬೇಕಾ ತಾಯಿ? ಹಂಗೂ ಮಾಡ್ತಾಳೆ, ಹಾಳಾಗೋಗ್ಲಿ. ಈಗ ಹುಡುಗಿಗೆ ಹೆಣ್ಮಗ ಇಟ್ಕೊಂಡು ಒಡವೆ ಕೇಳಿದ್ರೆ ಕಲ್ದೋಯ್ತು ಅಂತ ನಾಟು ಕೇಳ್ತಾಳೆ. ದಿಟ್ವ ತಾಯಿ ನೀನೇ ಹೇಳು?
ಹಂಗೆ ಹೇಳ್ತಾರೆ ಮವ್ಯ, ತಪ್ಪು. ಆದರೂ ಮೈಮೇಲೆ ದೇವ್ ಬಂದದೆ ಅಂದರೆ ಒಡವೆ ಕೊಡ್ತಾರಾ? ಕೊಡ್ತಾಳೆ ಕಣವ, ಕೊಡಂಗೆ ಮಾಡೋಕ್ಕೆ ಮೈಮೇಲೆ ದೇವ್ ಬರ್ಸ್ತಾ ಇರೋದು. ನೀನು ದೇವ್ ಬಂದದೆ ಅಂತೇಳಿ ಅವಳನ್ನ ನಾನು ಒಡವೆ ಎಲ್ಲ ಎತ್ತಕಪ್ಪ ನೀನೇ ತಗೊಂಡಿರೋದು ಅಂತೇಳಿ ಚಂಡಿ ಹಿಡ್ದು ಕೂತ್ಬಿಡು. ಆಗ ಅವಳೇ ಪದ್ರುಗುಟ ಅವಳಿಗೆ ದೆವ್ವ ಭೂತ ಅಂದರೆ ಸ್ಯಾನಿದ್ದು ಭಯ, ಅವಳೇ ಪಟಕ್ಕಂತ ಭಯ ಬಿಟ್ಬಿಡ್ತಾಳೆ. ಆ ಇಸ್ಸೆ ತಿಳ್ಕೋಬೇಕು. ಅವಳೇನಾದ್ರು ಇದೇ ಕತೆ ಅಲ್ಲೂ ಹೇಳಿದ್ರೆ ಇಲ್ಲ ನೀ ಏನು ಮಾಡಿದ್ದೀನಿ ನಂಗೆ ಗೊತ್ತು ಅಂತ ಚಂಡಿ ಹಿಡಿದ್ಬಿಡು. ಹೆಂಗೆ ಇಡಬೇಕು ಅಂದರೆ ನೀನು ನಿನ್ನ ರಪ್ಸಕ್ಕೆ ಅವಳು ಪದ್ರುಗುಟ್ಟು ಇರೋ ನಿಜ ಕಕ್ಬಿಡ್ಬೇಕು. ಹಂಗೆ ಮಾಡು. ನಾನು ನಿನಗೆ ಮಂಗಳಮ್ಮ ಏನು ಮಾಡ್ತಿದ್ಲು ಅಂತ ಒಂದು 2 ವಿಷಯ ಹೇಳ್ತೀನಿ, ಕೇಳಿಸ್ಕೊ. ಅದ್ರ ಪ್ರಕಾರನೇ ನೀನು ಮತ್ತೆ ಮುಂದೆ 2 ದಿವಸ ನೋಡ್ಕೊ. ಆಮೇಲೆ ಕೊಂದಿಸ ಅಂತ ಕೂತ್ಕೊಬಿಡು. ನಾನು ಬೇವಿನ ಸೊಪ್ಪು ತತ್ತೀನಿ. ಆಮೇಲೆ ಮತ್ತೆ ಒಡವೆ ಬಾಯಿ ಬಿಡ್ಸಗಂಟು ಒಡವೆ ವಿಷಯನ ಬಿಟ್ಟೋಬೇಡ. ಅಂದರೆ ಹಂಗೆ ನಾಟಕ ಆಡೋದು ಬಿಡಬೇಡ. ಸರಿ ಮಾವಯ್ಯ, ಸಸಿ ಅಕ್ಕ ಸತಿ ಸಣ್ಣಂಗೆ ಒಳ್ಳೇದಾಯ್ತದೆ, ನೀವು ಕೇಳ್ಕೊತಿದ್ದೀರಿ ಅಂತೇಳಿ ಹಿಂಗೆ ಮಾಡ್ತಿದ್ದೀನಿ. ಇದು ನಿನಗೂ ಒಳ್ಳೇದಾಯ್ತದೆ ತಾಯಿ, ನೀನು ಒಂದು ಸತಿ ಮಾಡು. ಆಮೇಲೆ ನೀ ಮತ್ತೆ ನೀನು ನೋಡಿದ್ರೆ ಬೈಯೋದಿರಲಿ, ಬಾಯಿ ಬಿಡಲ್ಲ. ಹಂಗಂತೀರಾ? ಸರಿ, ಏನು ಮಾಡ್ತಿದ್ರು ಮಂಗಳಮ್ಮ ಮತ್ತೆ? ಅವಳಿಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಚೆಂದಾಗಿ ರೆಡಿಯಾಗಿ ಮೈ ತುಂಬ ಒಡವೆಗಳು ಹಾಕ್ಕೊಂಡು ರೆಡಿಯಾಗಬೇಕು ಅನ್ನೋದು ಆಸೆ ಇತ್ತು ನಮ್ಮ ಅಕ್ಕಂಗೆ. ಆಮೇಲೆ ಅವಳು ಊಟದ ಜೊತೆಗೆ ಅಂಥ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಮೊಸರು ಹಾಕ್ಕೊಂಡು ಅದ್ರೊಳಗೆ ಹಸಿಮೆಣಸಿನ್ಕಾಯಿ ಕಿವುಚ್ಕೊಂಡೆ ಅವಳು ಊಟ ಮಾಡ್ತಿದ್ದಿದ್ದು. ಒಂದು ತುತ್ತಾರ ತಿಂದರೆ ಅವಳಿಗೆ ಸಮಾಧಾನ. ಕೆಲಸ ಮಾಡು, ಅದು ಯಾರೂ ಮಾಡಿಲ್ಲ ನಮ್ಮ ಮನೆಗೆ, ಅವಳೇ ಮಾಡ್ತಿದ್ದಿದ್ದು. ನಿಮ್ಮ ಅತ್ತೆಗೆ ಪದ್ರು ಗುಟ್ಟೋಯ್ತಾಳೆ ನೋಡು. ನಿಮ್ಮಕ್ಕ ನನ್ನ ಮೇಲೆ ಬಂದವರೇನೋ ನಂಬ್ತಾರೆ? ನಂಬ್ತಾಳೆ, ನಾನು ನಂಬಂಗೆ ಮಾಡ್ತೀನಿ. ನೀನು ಯಾಕೆ ಎದುರ್ಕೊಂಡು? ನಿಮ್ಮತ್ತೆ ಒಳ್ಳೆ ಬುದ್ಧಿ ಕಲಿಸೋಕ್ಕಿದ್ದು ಒಳ್ಳೆ ದಾರಿ ಅದೇ. 2 ಕೆಲಸ ನೀನು ಮಾಡು. ಹಂಗೂ ಅವಳು ಗೊತ್ತಾಯ್ತಾಯಿಲ್ಲ ಅಂದರೆ ಒಂದ್ಸರಿ ಚಂಡಿರ್ ಕೂತ್ಬಿಡು. ನಿಮ್ಮ ಅತ್ತೆನ ನಮ್ಮ ಅಕ್ಕ ಏನೋ ಕರಿತಿದ್ಲಪ್ಪ, ಹೆಸರು ಕರಿತಿರ್ಲ ಗೆಜ್ಜಿ ಅಂತವ. ಹಾಂ, ಅಲ್ಲೇ ಗೇಣಿ ಅನ್ನೋಳು ನಮ್ಮ ಅಕ್ಕ. ನಿಮ್ಮ ಅತ್ತೆ ಕುಳ್ಗೋಳೆ ಅಂದ್ಬಿಟ್ಟು ಹಂಗೆ ಅವಳು ನಿಂಗೆ ಜ್ವರ ಮೈಮೇಕೆ ದೇವ್ ಬಂದಾಗ ಗೇಣಿ ಏನು ಗೊತ್ತಾಗೋಯ್ತದೆ. ಇಷ್ಟು ಕೆಲಸ ಮಾಡು. ಸರಿ ಹೋಗು, ಬಂಗಿಂದಾರ ಯಾರ. ಸರಿ ಮಾವಯ್ಯ.